ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇದೆಲ್ಲದೂ ಕೂಡ ಒಂದು ಷಡ್ಯಂತ್ರ. BJP ಇತರೆ ಸರ್ಕಾರಗಳು ಎಲ್ಲೆಲ್ಲಿದವೋ ಆ ಸರ್ಕಾರಗಳನ್ನು ದುರ್ಬಲಗೊಳಿಸಲಿಕ್ಕೆ ಏನೆಲ್ಲ ಕುತಂತ್ರ ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ. ಅದಕ್ಕೆಲ್ಲ ನಾವೇನು ಹೆದರಲ್ಲ. ಕಾನೂನಾತ್ಮಕವಾಗಿ ಇವುಗಳನ್ನೆಲ್ಲವನ್ನು ಎದುರಿಸ್ತೀವಿ, ಉತ್ತರ ಕೊಡ್ತೀವಿ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ರೀತಿಯ ಪಾತ್ರ ವಹಿಸಿಲ್ಲ, ಅವ್ರ ಪಾತ್ರ ಏನೂ ಇಲ್ಲ. ಅದರಿಂದ ಇದ್ರ ಬಗ್ಗೆ ನಾವು ಧೃತಿಗೆಡೋದು ಬೇಕಾಗಿಲ್ಲ. ಒಟ್ಟಾರೆ ಜನ ಮತ್ತು ಕಾನೂನು ಯಾವಾಗಲೂ ನ್ಯಾಯಪರ ಇರುತ್ತೆ. ಇದರಲ್ಲಿ ನಾವು ಜಯಶೀಲರಾಗಿ ಆಗ್ತೀವಿ. ಈಗ ಇಲ್ಲಿ ಡಬಲ್ ಬೆಂಚ್ಗೆ ಹಾಕ್ಬೇಕು, ಅಪೀಲ್ ಎಲ್ಲಿ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಕಾನೂನು ತಜ್ಞರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ. ಅದನ್ನು ಕಾನೂನಾತ್ಮಕವಾಗಿ ಈ ಸಮಸ್ಯೆಯನ್ನು ಎದುರಿಸಿ ಜಯಶಾಲಿಗಳು ಆಗ್ತೀವಿ ನಾವು.